ಸಿಟಿ ರವಿ ಕೇಸ್ ಡಿಕೆಶಿ ಪೊಲಿಟಿಕಲ್ ಟೇಕ್ ಓವರ್. ಮುಖ್ಯಮಂತ್ರಿಗಳು ಗೃಹ ಸಚಿವರು ಸೈಲೆಂಟ್ ಆದ್ರಾ ಅಂತ. ಸಿಟಿ ರವಿಯನ್ನ ರಾತ್ರಿಯೆಲ್ಲ ಸುತ್ತಿಸಿದ್ದು ಯಾರ ಐಡಿಯಾ ಇದು? ಸಿಟಿ ರವಿ ಕೇಸ್ನಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆದ್ರಾ? ಇದೆಲ್ಲದಕ್ಕೂ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಟೇಕ್ ಓವರ್ ಮಾಡಿದ್ರ ಅನ್ನುವಂತಹ ಚರ್ಚೆ ಈಗ ಸದ್ದು ಮಾಡ್ತಾ ಇದೆ. ಸಿಟಿ ರವಿ ಕೇಸ್ ವಿಚಾರವಾಗಿ ಡಿಕೆಶಿ ಪೊಲಿಟಿಕಲ್ ಟೇಕ್ ಓವರ್ ಮಾಡ್ಕೊಂಡ್ರ ಅಂತ. ಯಾಕಂದ್ರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ವಿಚಾರವಾಗಿ ಸೈಲೆಂಟ್ ಆಗ್ಬಿಟ್ರ. ಸಿಟಿ ರವಿಯನ್ನ ರಾತ್ರಿಯೆಲ್ಲ ಸುತ್ತಿಸಿದ್ದು ಯಾರ ಐಡಿಯಾ ಇದು? ಸಿಟಿ ರವಿ ಕೇಸ್ನಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆದ್ರ ಹಾಗಾದ್ರೆ? ಇದೆಲ್ಲದಕ್ಕೂ ಕಾರಣ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಬಿಜೆಪಿಯ ನಾಯಕರು ಆರೋಪವನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಟೇಕ್ ಓವರ್ ಮಾಡಿದ್ರ ಅನ್ನುವಂತಹ ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಸಿಟಿ ರವಿ ಕೇಸ್ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಪೊಲಿಟಿಕಲ್ ಟೇಕ್ ಓವರ್ ಅನ್ನ ಮಾಡಿದ್ರ. ಅವರ ಬಂಧನ, ಬಿಡುಗಡೆ, ಇಲ್ಲಿವರೆಗೂ ಸಹ ಏನೇನೆಲ್ಲ ಹೈ ಡ್ರಾಮಾ ಆಯಿತು, ಮತ್ತೆ ಪೊಲೀಸರು ವರ್ತನೆ ಸಹ ಇದು ಡಿಕೆ ಶಿವಕುಮಾರ್ ಅವರ ಕುಮ್ಮಕ್ಕು ಅನ್ನೋದು ಬಿಜೆಪಿಗರ ವಾದ ಆಗಿದೆ. ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಟೇಕ್ ಓವರ್ ಮಾಡಿದ್ರ ಅನ್ನುವಂತಹ ಚರ್ಚೆ ಈಗ ನಡೀತಾ ಇದೆ. ಸಿಟಿ ರವಿ ಅವರನ್ನ ರಾತ್ರಿಯೆಲ್ಲ ಸುತ್ತಿಸಿದ್ದು ಯಾರ್ ಐಡಿಯಾ ಹಾಗಾದ್ರೆ? ಇನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಸಹ ಈ ವಿಚಾರದಲ್ಲಿ ಸೈಲೆಂಟ್ ಆದ್ರ? ನೋಡಪ್ಪ, ಅವನ ಹಿತದೃಷ್ಟಿಯಿಂದಲೇ ಖಾನಾಪುರ ಕರ್ಕೊಂಡು ಇಲ್ಲಿದ್ರೆ ಜನ ಗಲಾಟೆ ಮಾಡ್ತಾರೆ ಅಂತೇಳಿ, ಬೆಳಗಾಂನಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ ಖಾನಾಪುರ ಎಲ್ಲ ಅಪರಾಧಿಗಳು ಹೇಳ್ತಾರೆ. ಹಂಗೆ ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡಂಗೇ ಇಲ್ಲ ಯಾರನ್ನೂ. ಇವರ ನಡತೆ ಇದು ಸರಿನಾ ಇಲ್ಲೋ ಅನ್ನೋದು ಫಸ್ಟ್ ಆ ಪಕ್ಷದವರು ಹೇಳ್ಬೇಕು. ನಾನು ಇರ್ಲೇ ಇಲ್ಲ ಕಣ್ರಿ, ಅಲ್ಲಿ ನಾನು ಇರ್ಲೇ ಇಲ್ಲ. ಜೀವ ಬೆದರಿಕೆಗೆ ಇನ್ವೆಸ್ಟಿಗೇಷನ್ ಮಾಡ್ಲಿ, ನಾನೇನ್ ದೊಡ್ಡವನಲ್ಲ. ಲೆಟ್ ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಒಪ್ಕೊಳ್ಳಿ, ನಾನು ಮಾಡಿದ್ದೀನಿ, ಮಾಡಿದ ತಪ್ಪು ಅಂತ ಬೇಕಾದ್ರೆ ಹೇಳಿ, ನೋ ಪ್ರಾಬ್ಲಮ್. ನಾನು ಸುಳ್ಳು ಹೇಳೇ ಇಲ್ಲ ಅಂತಂದ್ರೆ ಒಂದು ಸುಳ್ಳನ್ನ ಮುಚ್ಚಬೇಕಾದ್ರೆ 100 ಸುಳ್ಳು ಹೇಳ್ಬೇಕಂತೆ. ಗೊತ್ತಿಲ್ಲ, ನನ್ನ ಮಾಹಿತಿ ತಗೊಳ್ತೀನಿ. ಸುತ್ತಾಡ್ಸಿರೋದು ಗೊತ್ತಿಲ್ಲ, ಎಲ್ಲವನ್ನೂ ನಮ್ಮನ್ನು ಕೇಳೇ ಮಾಡೋದಿಲ್ಲ. ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಏನು ಮಾಡಬೇಕು ಅದನ್ನು ಮಾಡಿರ್ತಾರೆ, ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಪೊಲೀಸಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೈನಿಗೆ ಹೇಳೋದಿಲ್ಲ, ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ತವೆ.